नमस्कार, आप देख रहे हैं जनता टीवी इंडिया। मैं हूं कोमल और चलिए नजर डालते हैं एक बड़ी खबर पर। विजयपुरा में पूर्व मंत्री अप्पू पट्टन शेट्टी ने राज्य सरकार पर गंभीर आरोप लगाते हुए कहा कि सरकार आतंकवादियों को संरक्षण दे रही है। उन्होंने आरोप लगाया कि बेंगलुरु की परप्पना अग्रहारा जेल में बंद आतंकवादियों को मोबाइल फोन इस्तेमाल करने की अनुमति दी गई है और उन्हें रिसोर्ट जैसी सुविधाएं मुहैया कराई जा रही हैं। पट्टन शेट्टी ने कहा कि इन सभी घटनाओं से यह स्पष्ट होता है कि राज्य सरकार आतंकवादियों का सम्मान कर रही है और उन्हें बढ़ावा दे रही है। उन्होंने मीडिया से बातचीत में सरकार की इस नीति पर कड़ी नाराजगी जताई। ಏನು ದೇಶದ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ತೊಡಗಿದಂಥವರು, ಭಯೋತ್ಪಾದಕ ಲಿಸ್ಟ್ನಲ್ಲಿದ್ದಂಥವರು, ಅತಿಯಾದಂಥ ಗಂಭೀರವಾದಂಥ ಆರೋಪಗಳನ್ನು ಹೊತ್ತಿರೋಂಥವ್ರು ಇವತ್ತು ರಾಜಾರೋಷವಾಗಿ ಒಳಗಡೆ ವಿಡಿಯೋಗಳು ನೋಡುವಂಥದ್ದು, ಅದೇ ರೀತಿ ಅವರು ಮೊಬೈಲ್ಗಳು ಯೂಸ್ ಮಾಡುವಂಥದ್ದು ನೋಡಿದ್ವಿ. ಇವತ್ತೊಂದು ಜೈಲು ಅಂದರೆ ಶಿಕ್ಷೆಗೆ ಒಳಗಾಗುತ್ತಾ ಇರುವಂಥ ವ್ಯಕ್ತಿಗಳ ಒಂದು ಕೇಂದ್ರ. ಜೈಲ್ ಅಂದ್ರೆ ಶಿಕ್ಷೆಗೆ ಒಳಗಾದಂಥ ಅಪರಾಧಿಗಳು ಇರುವಂಥ ಒಂದು ಕೇಂದ್ರ. ಅಂತಲ್ಲಿ ರಾಜಾರೋಷವಾಗಿ ಇವತ್ತು ಅದು ಉಗ್ರರ ಪಟ್ಟಿಯಲ್ಲಿರುವಂಥವ್ರು, ICS ಒಂದು ಸಂಘಟನೆ ಸದಸ್ಯರು, ಇಂಥವರು ಕೂಡ ಈ ಆರಾಮಾಗಿ ICRMA ಅವರೆಲ್ಲ ಸವಲತ್ತುಗಳನ್ನು ಉಪಯೋಗಿಸುವಂಥದ್ದು ನೋಡಿದ್ರೆ ಇವತ್ತು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಾನೂನಿನಲ್ಲಿ ವಿಫಲವಾಗಿದೆ. ಕೂಡಲೇ ಕಾನೂನು ಮಂತ್ರಿಗಳು, ನಮ್ಮ ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಭಾರತೀಯ ಜನತಾ ಪಕ್ಷನ ಒತ್ತಾಯ ಮಾಡ್ತೀವಿ. ಇವತ್ತು ಉಗ್ರರು ಕೂಡ ಇಷ್ಟು ICRMA ಆಗಿರೋದ್ರಿಂದ ಇವತ್ತು ಅಷ್ಟು ಒಂದು ತಪ್ಪು ಸಂದೇಶ ಈ ಸಮಾಜದಲ್ಲಿ ಹೋಗ್ತದೆ. ಯಾಕಂದರೆ ತಪ್ಪು ಮಾಡಿದವನು ಏನು ದೇಶದ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ತೊಡಗಿದಂಥವ್ರು, ಭಯೋತ್ಪಾದಕ ಲಿಸ್ಟ್ನಲ್ಲಿದ್ದಂಥವ್ರು, ಅತಿಯಾದಂಥ ಗಂಭೀರವಾದಂಥ ಆರೋಪಗಳನ್ನು ಹೊತ್ತಿರೋಂಥವ್ರು ಇವತ್ತು ರಾಜಾರೋಷವಾಗಿ ಒಳಗಡೆ ವಿಡಿಯೋಗಳು ನೋಡುವಂಥದ್ದು, ಅದೇ ರೀತಿ ಅವರು ಮೊಬೈಲ್ಗಳು ಯೂಸ್ ಮಾಡುವಂಥದ್ದು ನೋಡಿದ್ವಿ. ಇವತ್ತೊಂದು ಜೈಲು ಅಂದರೆ ಶಿಕ್ಷೆಗೆ ಒಳಗಾಗುತ್ತಾ ಇರುವಂಥ ವ್ಯಕ್ತಿಗಳ ಒಂದು ಕೇಂದ್ರ. ಜೈಲ್ ಅಂದ್ರೆ ಶಿಕ್ಷೆಗೆ ಒಳಗಾದಂಥ ಅಪರಾಧಿಗಳು ಇರುವಂಥ ಒಂದು ಕೇಂದ್ರ. ಅಂತಲ್ಲಿ ರಾಜಾರೋಷವಾಗಿ ಇವತ್ತು ಅದು ಉಗ್ರರ ಪಟ್ಟಿಯಲ್ಲಿರುವಂಥವ್ರು, ICS ಒಂದು ಸಂಘಟನೆ ಸದಸ್ಯರು, ಇಂಥವರು ಕೂಡ ಈ ಆರಾಮಾಗಿ ICRMA ಅವರೆಲ್ಲ ಸವಲತ್ತುಗಳನ್ನು ಉಪಯೋಗಿಸುವಂಥದ್ದು ನೋಡಿದ್ರೆ ಇವತ್ತು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಾನೂನಿನಲ್ಲಿ ವಿಫಲವಾಗಿದೆ. ಕೂಡಲೇ ಕಾನೂನು ಮಂತ್ರಿಗಳು, ನಮ್ಮ ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಭಾರತೀಯ ಜನತಾ ಪಕ್ಷನ ಒತ್ತಾಯ ಮಾಡ್ತೀವಿ. ಇವತ್ತು ಉಗ್ರರು ಕೂಡ ಇಷ್ಟು ICRMA ಆಗಿರೋದ್ರಿಂದ ಇವತ್ತು ಅಷ್ಟು ಒಂದು ತಪ್ಪು ಸಂದೇಶ ಈ ಸಮಾಜದಲ್ಲಿ ಹೋಗ್ತದೆ. ಯಾಕಂದರೆ ತಪ್ಪು